ಮತ್ತೆ ನನ್ನ ಯೂಟ್ಯೂಬ್ಗೆ ನಮಸ್ಕಾರ. ಸೊ ನಾವು ಇವತ್ತು ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಸೊ ಯಾವಾಗ ಯಾವಾಗ ಅಂತ ಕೇಳ್ತಾ ಇದ್ರಲ್ಲ, ಸೊ ಇದೀಗ ನಿಮ್ಮ ಮುಂದೆ ಮುಸ್ಲಿಂ ಸ್ಟೈಲ್ ಬಿರಿಯಾನಿ. ಸೊ ನಾವು ಫಸ್ಟ್ ಆಯಿಲ್ ಹಾಕ್ತಾ ಇದ್ದೀವಿ. ಸೊ ಚಕ್ಕೆ ಲವಂಗ ಏಲಕ್ಕಿ ಹಾಕಿದ್ದೀವಿ. ನೆಕ್ಸ್ಟ್ ಈರುಳ್ಳಿ ಹಾಕ್ತಿದ್ದೀವಿ ವೀಕ್ಷಕರೇ. ಸೊ ನಾವು ಇವತ್ತು 1.25 kg ಮಟನ್ ತೆಗೆದಿದ್ದೀವಿ. ಸೊ ಚೆನ್ನಾಗಿ ಈರುಳ್ಳಿನ ಕುದಿಸ್ಬೇಕು. ಸೊ ಆಯಿಲ್ಗೆ ಸೊ ಈರುಳ್ಳಿ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ತಾ ಇರಬೇಕು ವೀಕ್ಷಕರೇ. ಸೊ ನಾವು ಇದೀಗ ನಾವು ಮಾಡಿದ್ದು, ಸೊ ಸ್ಟವ್ಗೆ ಆನ್ ಮಾಡ್ಕೊಂಡ್ವಿ, ಅದಾದ್ಮೇಲೆ ಆಯಿಲ್ ಹಾಕಿದ್ವಿ, ಅದಾದ್ಮೇಲೆ ಈರುಳ್ಳಿ, ಸೊ 1.25 kg ಮಟನ್ನು, ಸೊ ಚಕ್ಕೆ ಲವಂಗ ಹಾಕಿ ಇವಾಗ ಮಿಕ್ಸ್ ಮಾಡ್ತಾ ಇದೀವಿ ಅಷ್ಟೇ. ಸೊ ನೆಕ್ಸ್ಟ್ ಸೊ ಅದು ಕುಸಿದ ತಕ್ಷಣ ಹಸಿಮೆಣಸಿನ್ಕಾಯಿ 10 ಪೀಸ್ ಹಾಕಬೇಕು ವೀಕ್ಷಕರೇ. ವೀಕ್ಷಕರೇ, ಇಲ್ಲಿ ಮಟನ್ ರೆಡಿ ಮಾಡೋಕ್ಕಿಂತ ಮುಂಚೆ ಸೊ ನಾವು ಫಸ್ಟು ರೈಸ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಬಿಸಿ ನೀರು ರೆಡಿ ಮಾಡ್ಕೊತಾ ಇದೀವಿ.
ಸೊ ಒಂದು ತಪ್ಪಲೆಯಲ್ಲಿ ಹಾಕ್ಕೊಂಡು ಸೊ ವಾಟರ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ರೈಸ್ ಅದ್ರೊಳಗಡೆ ಹಾಕೋದಕ್ಕೆ. ಸೊ ನಾವು ಆಲ್ಮೋಸ್ಟ್ ಇಲ್ಲಿ ಮಟನ್ ಬಿರಿಯಾನಿ ರೆಡಿ ಮಾಡೋದಕ್ಕೆ ಪ್ರಿಪೇರ್ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಸೊ ಈಗ ನೋಡ್ಬೋದು, ಸೊ ವಿಸಿಲ್ ಬರ್ತಾ ಇದೆ. ಸೊ ಟೋಟಲ್ ನೀವು 4 ವಿಸಿಲ್ ಕುಕ್ ಮಾಡಬೇಕಾಗತ್ತೆ. ಸೊ ಇದು ಬರಬೇಕಂದ್ರೆ ಸೊ ನಾನು ಅವಾಗಲೇ ಹೇಳ್ದಂಗೆ 4 ವಿಸಿಲ್ ಮಾಡಬೇಕಾಗುತ್ತೆ. ಸೊ ವೀಕ್ಷಕರೇ 4 ವಿಸಿಲ್ ಕೊಡಬೇಕಾಗತ್ತೆ. ಸೊ ಇನ್ನೇನು ಸೊ ನಾವು ರೈಸ್ಗೆ ಪ್ರಿಪೇರ್ ಮಾಡೋಕ್ಕೆ ನೀರು ಕೂಡ ತಂದಾಯಿತು. ಸೊ ರೈಸ್ನ ಅರ್ಧ ಗಂಟೆ ಮುಂಚೆನೇ ನಾವು ನೆನೆಸಿಡಬೇಕು. ಸೊ ನೀವು ಯಾಕೆ ಅಂತ ಕೇಳಿದ್ರೆ, ಸೊ ಸ್ಮೂತಾಗಿ ಆಲ್ಸೋ ರೈಸ್ ಚೆನ್ನಾಗಿ ಬರಬೇಕಂತ ಹೇಳಿದ್ರೆ, ನಿಮಗೆ ಕಲರ್ಫುಲ್ಲಾಗಿ ಮಸಾಲ ಇದು ಕ್ರಿಸ್ಪಿಯಾಗಿ ಆ್ಯಡ್ ಆಗಬೇಕಂದ್ರೆ ಸೊ ನೀವು ಅನ್ನನ ಅರ್ಧ ಗಂಟೆ ಮುಂಚೆನೇ ಕುಡಿಸಿಡಬೇಕಾಗುತ್ತೆ ವೀಕ್ಷಕರೇ. ಸೊ ಈಗ ವೀಕ್ಷಕರೇ, ಸೊ ನೀರು ಚೆನ್ನಾಗಿ ಕುದಿಸಿದ ಮೇಲೆ ಸೊ ಈಗ ನಾವು ರೈಸ್ನ ಹಾಕ್ತಾ ಇದ್ದೀವಿ. ವೀಕ್ಷಕರೇ, ನಾವು ನಿಂಬೆ ಸಿಪ್ಪೆಹಣ್ಣು ಹಾಕ್ತಿದ್ವಿ. ಸೊ ನೀವು ಯಾಕೆ ಅಂತ ಕೇಳಿದ್ರೆ, ಸೊ ರೈಸು ತುಂಬ ಪುಡಿ ಪುಡಿಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ವೀಕ್ಷಕರೇ, ಈಗ ಉಪ್ಪನ್ನು ಆ್ಯಡ್ ಮಾಡ್ತಾ ಇದೀವಿ ಅನ್ನಕ್ಕೆ. ಸೊ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ನೀವು ಆ್ಯಡ್ ಮಾಡ್ಕೋಬಹುದು. ವೀಕ್ಷಕರೇ, ಈಗ ನಾವು ಎಲ್ಲ ಮುಗಿದ ನಂತರ ನಾವು ಫೈನಲಿ ವೀಕ್ಷಕರೇ, ನೀವು ಅನ್ಕೊಂಡಿರೋ ಮುಸ್ಲಿಂ ಸ್ಟೈಲ್ ಮಟನ್ ಬಿರಿಯಾನಿ ರೆಡಿ.
ಸೊ ಎಲ್ಲರೂ ಮನೇಲಿ ಮಾಡ್ಕೊಳ್ಳಿ ತಪ್ಪದೆ. ಸೊ 1 by 1 ನಾನು ಇಂಗ್ರೀಡಿಯೆಂಟ್ಸ್ ವಿಡಿಯೋದಲ್ಲಿ ಹಾಕ್ತೀನಿ. ಅಡ್ವಾನ್ಸ್ ಹ್ಯಾಪಿ ರಂಜಾನ್ ಅಂಡ್ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಎಲ್ಲರಿಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನೀವು ಮನೇಲಿ ಮಾಡ್ಕೊಂಡು ಸೊ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ ಯು.